ಬಂದಿದೆ. ತುಂಬ ಶಕ್ತಿಶಾಲಿ ದಿನ. ಆದ್ದರಿಂದ ಈ ದಿನ ನೆನಪಿಟ್ಟುಕೊಂಡು ಈ 2 ವಸ್ತುಗಳನ್ನು ಮನೆಗೆ ತಂದರೆ ಸಾಕು. ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ಬರುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ. ಶಿವನ ಅನುಗ್ರಹವು ಲಭಿಸುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಈ ದಿನ ಈ ವಸ್ತುಗಳನ್ನು ಖರೀದಿಸಿದರೆ ಸಾಕು, ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ. ಆದ್ದರಿಂದ ಈ ದಿನ ನೀವು ಈ ವಸ್ತುಗಳನ್ನು ಖಂಡಿತವಾಗಿ ಖರೀದಿಸಿ. ಈ ವಸ್ತುಗಳು ಅತ್ಯಂತ ಪವಿತ್ರವಾದವು, ತುಂಬ ಶಕ್ತಿಶಾಲಿ, ದೇವಿಗೆ ತುಂಬ ಪ್ರಿಯವಾದವು. ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸೋದ್ರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಮತ್ತು ನಿಮ್ಮ ಕಷ್ಟಗಳು ದೂರವಾಗುತ್ತವೆ. ಈ ವಸ್ತುಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತವೆ. ಆದ್ದರಿಂದ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತನ್ನಿ. ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು, ಯಾವ ವಸ್ತುಗಳನ್ನು ಖರೀದಿಸಿದರೆ ಧನ ಲಾಭವಾಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಒಂದು ಚೊಂಬು ನೀರು ತೆಗೆದುಕೊಂಡು ಆ ನೀರಿನಲ್ಲಿ ಚಿಟಿಕೆ ಅರಿಶಿನ ಬೆರೆಸಿ ನಿಮಗೆ ಹತ್ತಿರವಿರುವ ಅರಳಿ ಮರದ ಬಳಿಗೆ ಹೋಗಿ ಅರಳಿ ಮರಕ್ಕೆ ಈ ನೀರನ್ನು ಅರ್ಪಿಸಿ ಅರಳಿ ಮರದ ಸುತ್ತ 3 ಪ್ರದಕ್ಷಿಣೆ ಮಾಡಿದರೆ ಜಾತಕದಲ್ಲಿರುವ ಗ್ರಹದೋಷಗಳು ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ಹಣದ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ಆದ್ದರಿಂದ ಜಾತಕ ದೋಷಗಳು ನಿವಾರಣೆಯಾಗಬೇಕಾದರೆ ಇಂದು ಅರಳಿ ಮರಕ್ಕೆ ಅರಿಶಿನ ಬೆರೆಸಿದ ನೀರನ್ನು ಅರ್ಪಿಸಿ. ಇನ್ನು ಈ ದಿನ 2 ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಸಾಕು. 4 ದಿಕ್ಕುಗಳಿಂದ ಹಣ ಹರಿದು ಬರುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇಂದು ನೀವು ಏನು ಮಾಡಿದರೂ ಮಾಡದಿದ್ದರೂ ಈ 2 ವಸ್ತುಗಳನ್ನು ಖರೀದಿಸಿ ತಂದರೆ ಲೆಕ್ಕವಿಲ್ಲದಷ್ಟು ಐಶ್ವರ್ಯಗಳು ಬರುತ್ತವೆ. ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ. ಶಿವನ ಅನುಗ್ರಹವು ಲಭಿಸುತ್ತದೆ. ವರ್ಷವಿಡೀ ಹಣಕ್ಕೆ ಕೊರತೆಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನ ಮನೆಗೆ ತರಬೇಕಾದ ವಸ್ತುಗಳಲ್ಲಿ ಮೊದಲನೆಯದು ಯಾವುದು ಅಂದರೆ ಅರಿಶಿನ. ಈ ದಿನ ನಾವು ಅರಿಶಿನವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು. ಅರಿಶಿನವನ್ನು ಮನೆಗೆ ತಂದರೆ ಶಿವನು ನಮ್ಮನ್ನು ಇಷ್ಟಪಡುತ್ತಾನೆ. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಸ್ವರೂಪ. ಅರಿಶಿನವನ್ನು ಇಂದು ಮನೆಗೆ ತರೋದ್ರಿಂದ ಸಾಕಷ್ಟು ಸಂಪತ್ತಿನ ಜೊತೆಗೆ ಉತ್ತಮ ಯೋಗಗಳು ಲಭಿಸುತ್ತವೆ. ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುವಂತೆ ಆ ಲಕ್ಷ್ಮೀ ದೇವಿ ನೋಡಿಕೊಳ್ತಾಳೆ. ಅರಿಶಿನವು ಮಂಗಳಕರ ಮತ್ತು ಶುಭಕರವಾದ್ದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿಲ್ಲ ಎಂದು ದುಃಖಿಸುವವರು, ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದು ಚಿಂತಿಸುವವರು ಈ ದಿನ ಅರಿಶಿನವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಡೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪುರಾಣಗಳ ಪ್ರಕಾರ ಇಂದು ಅರಿಶಿನವನ್ನು ಮನೆಗೆ ತಂದರೆ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಕೆಟ್ಟದ್ದು ಮನೆಯಿಂದ ಹೊರಗೆ ಹೋಗುತ್ತದೆ. ಅರಿಶಿನವನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬಹುದು, ಅಥವಾ ಕಾಲುಗಳಿಗೆ ಹಚ್ಚಿಕೊಳ್ಳಬಹುದು, ಅಥವಾ ಪೂಜೆಗಳಿಗೆ ಉಪಯೋಗಿಸಿಕೊಳ್ಳಬಹುದು, ಅಥವಾ ಅಡುಗೆ ಮನೆಯಲ್ಲಿಟ್ಟುಕೊಂಡು ಅಡುಗೆಗಳಲ್ಲಿಯೂ ಬಳಸಬಹುದು. ನಿಮ್ಮ ಇಷ್ಟದಂತೆ ಹೇಗೆ ಬೇಕಾದರೂ ಬಳಸಬಹುದು. ಆದ್ದರಿಂದ ಈ ದಿನ ತಪ್ಪದೇ ಅರಿಶಿನವನ್ನು ಕೊಂಡು ಮನೆಗೆ ತಂದುಕೊಳ್ಳಿ. ನಾವು ಅರಿಶಿನದಿಂದ ಪರಿಹಾರ ಮಾಡೋಣ. ಸ್ವಲ್ಪ ಅರಿಶಿನವನ್ನು 1 ಲೋಟ ನೀರಿಗೆ ಹಾಕಿ ಈ ಅರಿಶಿನ ನೀರನ್ನು ಮನೆಯ ಹಾಲ್ನಲ್ಲಿ ಇಟ್ಟು ರಾತ್ರಿ ಇಡೀ ಹಾಗೆ ಬಿಟ್ಟು ಬೆಳಿಗ್ಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಹೊರಗೆ ಚೆಲ್ಲಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ದುರದೃಷ್ಟವೂ ಹೊರಗೆ ಹೋಗುತ್ತದೆ. ನೀವು ಅದೃಷ್ಟವಂತರಾಗುತ್ತೀರಿ. ಲಕ್ಷ್ಮೀ ದೇವಿ ಅನುಗ್ರಹಿಸಿ ಬೇಕಾದಷ್ಟು ಆಸ್ತಿ ಐಶ್ವರ್ಯವನ್ನು ನೀಡುತ್ತಾಳೆ. ಆದ್ದರಿಂದ ಅರಿಶಿನದಿಂದ ಈ ಪರಿಹಾರ ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ. ಅಷ್ಟೇ ಅಲ್ಲದೆ ಇಂದು ಅರಿಶಿನವನ್ನು ಮನೆಗೆ ತರೋದ್ರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ. ಇನ್ನು ಈ ದಿನದಂದು ಮನೆಗೆ ತರಬೇಕಾದ 2ನೇ ವಸ್ತು ಎಂದರೆ ಏಲಕ್ಕಿ. ಏಕೆಂದರೆ ಏಲಕ್ಕಿ ಯಾಕೆ ತರಬೇಕು ಅಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ. ಅಮ್ಮನವರಿಗೆ ಏಲಕ್ಕಿಯನ್ನು ಮನೆಗೆ ತರುವುದು ಬಹಳ ಪ್ರೀತಿಯ ವಿಷಯ. ಈ ದಿನ ಏಲಕ್ಕಿಯನ್ನು ಮನೆಗೆ ತಂದರೆ ಅದೃಷ್ಟ ಮತ್ತು ಐಶ್ವರ್ಯ ಒಟ್ಟಿಗೆ ಬರುತ್ತವೆ. ಅಕ್ಷಯ ಸಂಪತ್ತು ನಮ್ಮದಾಗುತ್ತದೆ. ಅಮ್ಮನವರ ಕರುಣಾ ಕಟಾಕ್ಷಗಳು ಲಭಿಸುತ್ತವೆ. ಧನಲಾಭ ಉಂಟಾಗುತ್ತದೆ. ಅನೇಕ ಜನರು ಹಣದ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ. ಹಣ ಬರುತ್ತಿಲ್ಲ, ಸಂಪಾದಿಸಿದ್ದು ಉಳಿಯುತ್ತಿಲ್ಲ, ಎಷ್ಟೇ ಸಂಪಾದಿಸಿದ ನಮ್ಮ ಜೀವನ ಬದಲಾಗುತ್ತಿಲ್ಲ ಎಂದು ದುಃಖಪಡುತ್ತಾರೆ. ಇಂದು ಖಂಡಿತವಾಗಿಯೂ ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ. ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡುವ ಅಗತ್ಯವಿಲ್ಲ. 5 ರೂಪಾಯಿಗಳ ಏಲಕ್ಕಿ ಪ್ಯಾಕೆಟ್ ತಂದರೂ ಸಾಕು, ಬಹಳ ಒಳ್ಳೆಯ ಶುಭ ಫಲಿತಾಂಶ ಸಿಗುತ್ತದೆ.
ನಮ್ಮ ಜೀವನ ಬದಲಾಗುತ್ತದೆ. ಆದ್ದರಿಂದ ಇಂದು ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ. ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿ ದೇವರ ಫೋಟೋ ಮುಂದೆ ಏಲಕ್ಕಿ ಪ್ಯಾಕೆಟ್ನಿಂದ 4 ಏಲಕ್ಕಿಗಳನ್ನು ತೆಗೆದು ದೇವರ ಫೋಟೋ ಮುಂದೆ ಇಟ್ಟು ಪೂಜಿಸಿ. ಪೂಜೆ ಎಂದರೆ ಚಿಕ್ಕದಾಗಿ ಪೂಜೆ ಮಾಡಿ 4 ಏಲಕ್ಕಿಗಳನ್ನು ದೇವರ ಮುಂದೆ ಇಡಿ. ನಂತರ ಸಂಕಲ್ಪ ಹೇಳಿಕೊಳ್ಳಿ. ದೇವರೇ, ನನಗೆ ಹಣ ಬೇಕು, ನಮಗೆ ಹಣ ಪ್ರವಾಹದಂತೆ ಬರಬೇಕು, ಹಣಕ್ಕೆ ಕೊರತೆ ಇರಬಾರದು, ತೊಂದರೆಗಳು ದೂರವಾಗಬೇಕು ಎಂದು ಸಂಕಲ್ಪ ಹೇಳಿಕೊಳ್ಳಿ. ನಂತರ ಆ 4 ಏಲಕ್ಕಿಗಳನ್ನು ತೆಗೆದು ಮನೆಯವರೆಲ್ಲರೂ ಒಂದೊಂದು ತಿನ್ನಿ. 4 ಏಲಕ್ಕಿಗಳನ್ನು ಹಾಕಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಏಲಕ್ಕಿಗಳನ್ನು ಹಾಕಿ ನಂತರ ಒಬ್ಬೊಬ್ಬರು ಒಂದೊಂದು ಕಾಯಿಯನ್ನು ತಿನ್ನಿ. ಹೀಗೆ ತಿಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ, ಬೇಕಾದಷ್ಟು ಹಣ ಬರುತ್ತದೆ, ಸಂಪತ್ತು ಬರುತ್ತದೆ, ಯಾವುದೇ ಅಡೆತಡೆ ಇರುವುದಿಲ್ಲ, ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ, ಬೇಕಾದಷ್ಟು ಐಶ್ವರ್ಯ ಬರುತ್ತದೆ. ತಂದುಕೊಳ್ಳಲು ಸಾಧ್ಯವಾಗದವರು ಕನಿಷ್ಠ ಈ 2ರಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಸಾಕು, ತಲೆಮಾರುಗಳವರೆಗೂ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ. ಇವು 2 ಅಲ್ಲ, ಈ ದಿನ ಡಮರುಗವನ್ನು ಖರೀದಿಸಿ ತಂದುಕೊಂಡ್ರೆ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಶಿವನಿಗೆ ಡಮರುಗ ಎಂದರೆ ತುಂಬ ಇಷ್ಟ. ಡಮರುಗ ಶಬ್ದ ಎಂದರೆ ಶಿವನಿಗೆ ಮಹಾಪ್ರೀತಿ. ಅದಕ್ಕಾಗಿಯೇ ಶಿವನ ಕೈಯಲ್ಲಿ ಯಾವಾಗಲೂ ಡಮರುಗ ಇರುತ್ತದೆ. ಡಮರುಗದಿಂದ ಹೊರಹೊಮ್ಮುವ ಶಬ್ದಗಳು ಭಾಷೆಯಾಗಿ ಮಾರ್ಪಟ್ಟಿವೆ. ಸನಾತನ ಧರ್ಮ ಹೇಳುತ್ತದೆ, ಶಿವನು ತಾಂಡವ ಮಾಡಿದಾಗ ಡಮರುಗವನ್ನು ನುಡಿಸುತ್ತಾನೆ. ಒಂದು ಸಣ್ಣ ಡಮರುಗವನ್ನು ಖರೀದಿಸಿ ತಂದುಕೊಳ್ಳಿ. ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ. ಆದ್ದರಿಂದ ಈ ದಿನ ಒಂದು ಸಣ್ಣ ಡಮರುಗವನ್ನು ಖರೀದಿಸಿ ತಂದುಕೊಂಡು ಪೂಜಾ ಕೋಣೆಯಲ್ಲಿಟ್ಟುಕೊಳ್ಳಿ. ಹೀಗೆ ಇಟ್ಕೊಳ್ಳೋದ್ರಿಂದ ಶಿವನ ಅನುಗ್ರಹ ಲಭಿಸುತ್ತದೆ, ಲಕ್ಷ್ಮಿ ಕಟಾಕ್ಷ ಸಿಗುತ್ತದೆ. ಹೀಗೆ ತಂದ ಡಮರುಗವನ್ನು ಆಗಾಗ ಮನೆಯಲ್ಲಿ ನುಡಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತದೆ. ಹೀಗೆ ಡಮರುಗವನ್ನು ಮನೆಗೆ ತಂದುಕೊಳ್ಳುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು, ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತವೆ, ದಾರಿದ್ರ್ಯ ಹೋಗುತ್ತದೆ, ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಇನ್ನು ನೀವು ಸಾಸಿವೆಗಳನ್ನು ಸಹ ಖರೀದಿಸಬಹುದು. ಸಾಸಿವೆ ಅಂದರೆ ಕಪ್ಪು ಸಾಸಿವೆ ಇರುತ್ತದೆ ಅಲ್ವೇ, ಅದು. ಸಾಸಿವೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ್ದರಿಂದ ಸಾಸಿವೆಗಳನ್ನು ಮನೆಗೆ ತರಬೇಕು. ಸಾಸಿವೆಗಳನ್ನು ಮನೆಗೆ ತಂದರೆ ಆ ಸಾಸಿವೆಗಳ ಜೊತೆಗೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರುತ್ತಾಳೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಸಾಸಿವೆಗಳನ್ನು ಮನೆಗೆ ತಂದ ನಂತರ ಆ ಸಾಸಿವೆಗಳಿಂದ ನೀವು ಅನೇಕ ರೀತಿಯ ಪರಿಹಾರಗಳನ್ನು ಮಾಡಬಹುದು. ಇಲ್ಲದಿದ್ದರೆ ನೀವು ಇವುಗಳನ್ನು ಸಹ ಪ್ರತಿದಿನ ಅಡುಗೆಯಲ್ಲಿ ಬಳಸಬಹುದು. ಅದರಿಂದಲೂ ಫಲಿತಾಂಶಗಳಿರುತ್ತವೆ. ತದನಂತರ ದೇವಿಯ ಚಿತ್ರದ ಮುಂದೆ ಸ್ವಲ್ಪ ಸಮಯ ಇಟ್ಟು ನಂತರ ತೆಗೆದು ಹಾಕಿ ಅವರೊಂದಿಗೆ ಪರಿಹಾರ ಮಾಡಿಕೊಳ್ಳಬಹುದು. ಇಲ್ಲದಿದ್ದರೆ ಅಡುಗೆಯಲ್ಲಿ ಬಳಸಬಹುದು. ಇಂದು ಸಾಸಿವೆಯನ್ನು ಖರೀದಿಸಿ ತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಮಗೆ ಐಶ್ವರ್ಯವು ಲಭಿಸುತ್ತದೆ, ಉತ್ತಮ ಅಭಿವೃದ್ಧಿ ಇರುತ್ತದೆ, ಬಾಗಿಲುಗಳು ತೆರೆಯುವುದರ ಜೊತೆಗೆ ಹಣವು ನಮ್ಮ ಕಡೆಗೆ ಆಕರ್ಷಿತವಾಗಲು ಹೆಚ್ಚಿನ ಅವಕಾಶವಿರುತ್ತದೆ. ಆದ್ದರಿಂದ ಸಾಸಿವೆಯನ್ನು ತಪ್ಪದೆ ನಿಮ್ಮ ಮನೆಗೆ ತಂದುಕೊಂಡು ನೀವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಅಡುಗೆಯಲ್ಲಿ ಬಳಸಬಹುದು, ಪರಿಹಾರ ಮಾಡಲು ಬಳಸಬಹುದು. 1 ಚಮಚ ಸಾಸಿವೆಯನ್ನು ಗಾಜಿನ ಗ್ಲಾಸ್ನಲ್ಲಿ ಹಾಕಿ ನಂತರ ಆ ಗ್ಲಾಸ್ನಲ್ಲಿ ನೀರು ಹಾಕಿ ಆ ನೀರಿನಲ್ಲಿ 1 ಚಿಟಿಕೆ ಅರಿಶಿನ ಹಾಕಿ ನಂತರ ಇವೆಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಆ ಗ್ಲಾಸನ್ನು ಕೈಯಲ್ಲಿಡಿದುಕೊಂಡು ಮನೆ ಸುತ್ತ ತಿರುಗಾಡಿ ಕೊನೆಯಲ್ಲಿ ಗಾಜನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿಡಿ. 24 ಗಂಟೆಗಳ ಕಾಲ ಹಾಗೆಯೇ ಬಿಡಿ. 24 ಗಂಟೆಗಳ ನಂತರ ಆ ನೀರನ್ನು ತೆಗೆದು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ. ಇಲ್ಲದಿದ್ದರೆ ಅದನ್ನು ಎಲ್ಲಿಯಾದರೂ ಚರಂಡಿಯಲ್ಲಿ ಹಾಕಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯ ದೂರವಾಗುತ್ತದೆ, ಹಣದ ಒಳಹರಿವು ಹೆಚ್ಚಾಗುತ್ತದೆ. ಈ ದಿನದಂದು ಎಲ್ಲರೂ ನೆನಪಿಟ್ಟುಕೊಂಡು ಈ 4 ವಸ್ತುಗಳಲ್ಲಿ 2 ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ. ಈ 4 ವಸ್ತುಗಳಲ್ಲಿ ನೀವು ಕೇವಲ 2 ವಸ್ತುಗಳನ್ನು ತಂದುಕೊಳ್ಳಿ. ನಿಮಗೆ ಯಾವುದು ಅವಶ್ಯಕವೋ ಅದನ್ನು ತಂದುಕೊಳ್ಳಿ. ಲಕ್ಷ್ಮೀ ದೇವಿಯ ಅನುಗ್ರಹ, ಶಿವನ ಅನುಗ್ರಹ ಸಿಗುತ್ತದೆ. ಆದ್ದರಿಂದ ಹೀಗೆ 2 ವಸ್ತುಗಳನ್ನಾದರೂ ನಿಮ್ಮ ಮನೆಗೆ ತಂದುಕೊಳ್ಳಿ. ಹಾಗೆ ತಂದುಕೊಂಡ್ರೆ ನಿಮಗೆ ಒಳ್ಳೆಯದು. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಕೋಟಿಗಟ್ಟಲೆ ಸಂಪತ್ತಿನ ಒಡೆಯರಾಗುತ್ತೀರಿ. ಇನ್ನು ನಿಮಗೆ ಕುಳಿತು ತಿಂದರೂ ತೀರದ ಆಸ್ತಿ ಸಿಗುತ್ತದೆ. ಅದೇ ರೀತಿ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮಗೆ ಬೇಕಾದಷ್ಟು ಐಶ್ವರ್ಯವನ್ನು ನೀಡುತ್ತಾಳೆ. ಆದ್ದರಿಂದ ನೀವು ಈ 2 ವಸ್ತುಗಳನ್ನು ತಂದುಕೊಳ್ಳಿ. ಶುಭ ಫಲಿತಾಂಶಗಳನ್ನು ಪಡೆಯಿರಿ, ಆನಂದದಿಂದ ಜೀವಿಸಿರಿ. ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ.
2026 ಮೇ 1ರಂದು ವಿಶೇಷ ಶಕ್ತಿಶಾಲಿ ಬುದ್ಧ ಹುಣ್ಣಿಮೆ ಬಂದಿದೆ. ನಮ್ಮ ಜೀವನದಲ್ಲಿ ಅದೃಷ್ಟ ಎಂಬುದು ಕೇವಲ ನಮ್ಮ ಕರ್ಮಗಳ ಮೇಲೆ ಮಾತ್ರವಲ್ಲ, ನಮ್ಮ ಮನೆಯಲ್ಲಿ ಹರಿಯುವ ಶಕ್ತಿಯ ಪ್ರವಾಹದ ಮೇಲೂ ಕೂಡ ಅವಲಂಬಿತವಾಗಿರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಎಷ್ಟೇ ಪೂಜೆ ಮಾಡಿದರೂ, ಎಷ್ಟು ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲ ಎಂದರೆ ನಮ್ಮ ಸುತ್ತಮುತ್ತಲಿನ ಯಾವುದೋ ಒಂದು ಅದೃಶ್ಯ ನಕಾರಾತ್ಮಕ ಶಕ್ತಿ ನಮ್ಮ ಪ್ರಗತಿಯನ್ನು ತಡೆಯುತ್ತಿದೆ ಎಂದರ್ಥ. ಇಂದು ನಾವು ಈ ಅದ್ಭುತ ಕಥೆಯ ರೂಪದಲ್ಲಿ ಅದೃಷ್ಟ ನಿಮ್ಮ ಮನೆಯನ್ನ ಬಿಟ್ಟು ಹೋಗದಂತೆ ಕೇವಲ ಒಂದು ಲೋಟ ನೀರಿನಿಂದ ರಾತ್ರಿ ವೇಳೆ ಮಾಡಬೇಕಾದ ಆ ರಹಸ್ಯ ಪರಿಹಾರವೇನು, ಅದರ ಹಿಂದಿರುವ ಆಧ್ಯಾತ್ಮಿಕ ಸತ್ಯವೇನು ಎಂಬುದನ್ನು ವಿವರವಾಗಿ ತಿಳಿಯೋಣ. ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಧನ ಪ್ರವಾಹವನ್ನು ಹೇಗೆ ಹರಿಸುತ್ತದೆ ಎಂಬುದು ಈ ಕತೆ ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆ ಸಿದ್ದಾಪುರ ಎಂಬ ಹಳ್ಳಿ ಇತ್ತು. ಹಸಿರು ಗದ್ದೆಗಳು, ಪ್ರಶಾಂತವಾದ ವಾತಾವರಣವಿದ್ದರೂ ಆ ಊರಿನ ಕೊನೆಯಲ್ಲಿರುವ ಸೋಮಶೇಖರ ಮನೆಯಲ್ಲಿ ಮಾತ್ರ ನಿರಂತರವಾಗಿ ಯಾವುದೋ ಒಂದು ಅಶಾಂತಿ. ಸೋಮಶೇಖರ ಒಂದು ಕಾಲದಲ್ಲಿ ಆ ಊರಿನಲ್ಲೇ ಹೆಸರುವಾಸಿಯಾದ ವ್ಯಾಪಾರಿ, ಧರ್ಮಬದ್ಧವಾಗಿ ಬದುಕುತ್ತಿದ್ದವನು. ಆದರೆ ಕಳೆದ 2 ವರ್ಷಗಳಿಂದ ಕಾಲ ಅವನಿಗೆ ಕೈಕೊಟ್ಟಿತ್ತು. ಮಾಡಿದ ಕೆಲಸವೆಲ್ಲ ಅರ್ಧಕ್ಕೆ ನಿಲ್ಲುವುದು, ಸಾಲದ ಹೊರೆ ಹೆಚ್ಚಾಗುವುದು, ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಅನಾರೋಗ್ಯ, ಇವು ಅವನನ್ನ ಕಂಗೆಡಿಸಿದ್ದವು. ಅವನ ಪತ್ನಿ ಲಕ್ಷ್ಮಿ ನಿರಂತರವಾಗಿ ದೈವ ಚಿಂತನೆಯಲ್ಲಿ ತೊಡಗಿದ್ದರು. ಅವರ ಮನೆಯ ಹೊಸ್ತಿಲನ್ನು ದಾರಿದ್ರ್ಯ ಬಿಟ್ಟು ಹೋಗುತ್ತಿರಲಿಲ್ಲ. ಒಂದು ದಿನ ಆಕಾಶದಲ್ಲಿ ಮೋಡ ಕವಿದು ಗಾಳಿಯಲ್ಲಿ ಒಂದು ರೀತಿಯ ಭಾರವಾದ ಅನುಭವವಾಗುತ್ತಿತ್ತು. ಸೋಮಶೇಖರ ಮನೆಯ ವರಾಂಡದಲ್ಲಿ ಕುಳಿತು ಶೂನ್ಯವನ್ನು ನೋಡುತ್ತಾ, ನಾನೇನು ತಪ್ಪು ಮಾಡಿದೆ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನನಗೆ ಈ ಶಿಕ್ಷೆ ಏಕೆ ಎಂದು ಕಣ್ಣೀರು ಹಾಕುತ್ತಿದ್ದ. ಸರಿಯಾಗಿ ಅದೇ ಸಮಯದಲ್ಲಿ ಒಬ್ಬ ತೇಜಸ್ವಿ ವೃದ್ಧೆ ಆ ಬೀದಿಯಲ್ಲಿ ನಡೆದು ಬಂದಳು. ಅವಳ ಮುಖದಲ್ಲಿ ದಿವ್ಯಕಾಂತಿ, ಕಷಾಯ ವಸ್ತ್ರ, ಕೈಯಲ್ಲೊಂದು ದಂಡ. ಅವಳು ಸೋಮಶೇಖರನ ಮನೆಯ ಮುಂದೆ ನಿಂತು ಅವನನ್ನು ತೀಕ್ಷ್ಣವಾಗಿ ನೋಡಿದಳು. ಸೋಮಶೇಖರ ಎದ್ದು ನಿಂತು, ಅಮ್ಮ, ಈ ಮಧ್ಯರಾತ್ರಿಯಲ್ಲಿ ಯಾರನ್ನು ಹುಡುಕುತ್ತಿದ್ದೀರಿ? ನಿಮಗೆ ಏನಾದರೂ ಬೇಕೆ ಎಂದು ಮರ್ಯಾದೆಯಿಂದ ಕೇಳಿದನು. ಆ ವೃದ್ಧೆ ಮಂದಹಾಸ ಬೀರುತ್ತಾ, ನಾಯಕನೇ, ನಾನು ಹಸಿವಿನಿಂದ ಇಲ್ಲಿಗೆ ಬರಲಿಲ್ಲ. ನಿನ್ನ ಮನೆಯ ಸುತ್ತ ಆವರಿಸಿರುವ ಕತ್ತಲೆಯನ್ನ ಕಂಡು ನಿಂತೆ. ಎಲ್ಲಿ ಬೆಳಕು ಇರಬೇಕು ಅಲ್ಲಿ ಕತ್ತಲೆ ತುಂಬಿಕೊಂಡ್ರೆ ಲಕ್ಷ್ಮೀದೇವಿ ಒಳಗೆ ಬರಲು ಹೇಗೆ ಸಾಧ್ಯ ಎಂದು ಗಂಭೀರವಾಗಿ ನುಡಿದಳು. ಸೋಮಶೇಖರನಿಗೆ ಆಶ್ಚರ್ಯವಾಯಿತು. ತನ್ನ ಕಷ್ಟಗಳನ್ನು ಹೇಳದೆಯೇ ಆಕೆ ಗುರುತಿಸಿದ್ದಾಳೆ ಎಂದು ಅವನಿಗೆ ಅರ್ಥವಾಯಿತು. ಅಮ್ಮ, ನನ್ನ ಅದೃಷ್ಟ ನನ್ನನ್ನು ಬಿಟ್ಟು ಹೋಗಿದೆ ಅನಿಸುತ್ತಿದೆ ಎಂದು ಗೋಳಾಡಿದ. ಆಗ ಆ ವೃದ್ಧೆ ಒಳಗೆ ಬಂದು ಕುಳಿತು ಲಕ್ಷ್ಮಿ ನೀಡಿದ ನೀರಿನ ಲೋಟವನ್ನ ಕೈಗೆತ್ತಿಕೊಂಡು ಹೀಗೆಂದಳು, ನೋಡು ಮಗನೇ, ಈ ನೀರು ಕೇವಲ ಬಾಯಾರಿಕೆ ನೀಗಿಸುವುದಕ್ಕಲ್ಲ, ಇದು ಸೃಷ್ಟಿಯ ಅತ್ಯಂತ ಶಕ್ತಿಶಾಲಿ ವಾಹಕ. ಪಂಚಭೂತಗಳಲ್ಲಿ ನೀರು ಮಾತ್ರ ತನ್ನೊಳಗೆ ಶಕ್ತಿಯನ್ನು ಬೇಗನೆ ಗ್ರಹಿಸಬಲ್ಲದು. ನಿಮ್ಮ ಮನೆಯಲ್ಲಿ ಅದೃಷ್ಟ ನಿಲ್ಲದೇ ಇರಲು ಕಾರಣ ಮನೆಯ ಮೂಲೆಗಳಲ್ಲಿ ಶೇಖರಣೆಯಾಗಿರುವ ನಕಾರಾತ್ಮಕ ಆಲೋಚನೆಗಳು ಮತ್ತು ದೃಷ್ಟಿದೋಷಗಳು. ಎಲ್ಲಿ ಶಕ್ತಿ ಪ್ರವಾಹ ನಿಲ್ಲುತ್ತದೆಯೋ ಅಲ್ಲಿ ದಾರಿದ್ರ್ಯ ಬಂದು ನೆಲೆಸುತ್ತದೆ. ಅವಳು ಆ ರಹಸ್ಯವನ್ನ ವಿವರಿಸಿದಳು. ಇದು ಮಂತ್ರತಂತ್ರವಲ್ಲ, ಪ್ರಕೃತಿ ಸಿದ್ಧವಾದ ಶಕ್ತಿ, ಮಾರ್ಪಾಡು. ನೀರಿಗೆ ಸ್ಮರಣ ಶಕ್ತಿ ಇರುತ್ತದೆ. ಅದು ನಮ್ಮ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ. ರಾತ್ರಿ ವೇಳೆ ಪ್ರಕೃತಿ ನಿಶ್ಶಬ್ದವಾಗಿದ್ದಾಗ ಮನೆಯ ಕೆಟ್ಟ ತರಂಗಗಳು ಸಕ್ರಿಯವಾಗುತ್ತವೆ. ಆಗ ಒಂದು ನಿರ್ದಿಷ್ಟ ರೀತಿಯಲ್ಲಿ ನೀರನ್ನ ಬಳಸಿದರೆ ಅದು ಅಯಸ್ಕಾಂತದಂತೆ ಗಾಳಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ನಿನಗೊಂದು ಪರಿಹಾರ ಹೇಳಿಕೊಡುತ್ತೆ, ಅದನ್ನ ತಪ್ಪದೆ ಮಾಡು ಅಂದಳು ಅಜ್ಜಿ. ಸೋಮಶೇಖರ ಮತ್ತು ಲಕ್ಷ್ಮಿ ಆವೇಶದಿಂದ ಕೇಳತೊಡಗಿದರು. ಹೇಳಿದ ನಿಯಮಗಳಿವು. ಈ ಪರಿಹಾರಕ್ಕಾಗಿ ಬೇಕಾದ ವಸ್ತುಗಳು ಮತ್ತು ಮಾಡುವ ವಿಧಾನ: ಒಂದು ಪಾರದರ್ಶಕ ಗಾಜಿನ ಲೋಟ. ರಾತ್ರಿ ಮಲಗುವ ಮುನ್ನ ಒಂದು ಸ್ವಚ್ಛವಾದ ಗಾಜಿನ ಲೋಟವನ್ನ ಪೂರ್ತಿಯಾಗಿ ನೀರನ್ನು ತುಂಬಿಸಬೇಕು. ಅದು ಪಾರದರ್ಶಕವಾಗಿರಬೇಕು, ಏಕೆಂದರೆ ಬೆಳಕು ಮತ್ತು ಶಕ್ತಿ ಅದರ ಮೂಲಕ ಹರಿಯಬೇಕು. 2 ಕಲ್ಲುಪ್ಪಿನ ಬಳಕೆ. ಆ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಬೇಕು. ಲಕ್ಷ್ಮೀದೇವಿಯ ಸೋದರ ಎನ್ನಲಾಗುವ ಉಪ್ಪಿಗೆ ಗಾಳಿಯಲ್ಲಿರುವ ತೇವಾಂಶ ಮತ್ತು ಕೆಟ್ಟ ತರಂಗುಗಳನ್ನು ಹೀರುವ ಶಕ್ತಿ ಇದೆ. 3 ಸಂಕಲ್ಪ. ಆ ಲೋಟವನ್ನು ಹಿಡಿದುಕೊಂಡು ನಮ್ಮ ಮನೆಯ ಕಷ್ಟಗಳು, ಸಾಲಗಳು, ಅನಾರೋಗ್ಯವೆಲ್ಲವೂ ಈ ನೀರಿನಲ್ಲಿ ಲೀನವಾಗಲಿ ಎಂದು ಬಲವಾಗಿ ಸಂಕಲ್ಪ ಮಾಡಬೇಕು. 4 ಸ್ಥಳ. ಮನೆಯ ಕತ್ತಲೆ ಇರುವ ಮೂಲೆ ಅಥವಾ ಮಲಗುವ ಮಂಚದ ಕೆಳಗೆ, ಕಾಲುಗಳ ಕಡೆಗೆ ಈ ಲೋಟವನ್ನು ಇಡಬೇಕು ಎಂದು ಹೇಳಿದರು. ಅಜ್ಜಿ ಆ ರಾತ್ರಿ ಸೋಮಶೇಖರ ಮತ್ತು ಲಕ್ಷ್ಮಿ ಅದೇ ರೀತಿ ಮಾಡಿದರು. ಉಪ್ಪಿನ ಹರಳುಗಳು ನೀರಿನ ಅಡಿಯಲ್ಲಿ ಕರಗುತ್ತಿದ್ದರೆ ಅವರಲ್ಲಿ ಹೊಸ ಭರವಸೆ ಮೂಡಿತು. ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಸೋಮಶೇಖರನಿಗೆ ಆಶ್ಚರ್ಯ. ರಾತ್ರಿ ಸ್ವಚ್ಛವಾಗಿದ್ದ ನೀರು ಈಗ ಸ್ವಲ್ಪ ಕೊಳಕಾಗಿ ಮೇಲೆ ಕಪ್ಪು ಪದರ ಕಟ್ಟಿತ್ತು ಮತ್ತು ಲೋಟದ ಗೋಡೆಗಳಿಗೆ ಸಣ್ಣ ಗುಳ್ಳೆಗಳು ಅಂಟಿಕೊಂಡಿದ್ದವು. ಇದು ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಯನ್ನ ನೀರು ಹೀರಿಕೊಂಡಿದೆ ಎಂಬುದಕ್ಕೆ ಸಾಕ್ಷಿ.
ಸೋಮಶೇಖರ ಅಜ್ಜಿ ಹೇಳಿದ ಪ್ರಕಾರ ಆ ನೀರನ್ನ ಸೂರ್ಯೋದಯಕ್ಕೂ ಮುನ್ನ ಯಾರೂ ತುಳಿಯದ ಜಾಗಕ್ಕೆ ಅಥವಾ ಚರಂಡಿಗೆ ಸುರಿದು ಬಂದ ನಕಾರಾತ್ಮಕತೆಯನ್ನ ಹೋಗಲಾಡಿಸಿದ ನಂತರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬಲು 2ನೇ ದಿನದ ಪರಿಹಾರ ಅತ್ಯಗತ್ಯ. ವೃದ್ಧೆಯ ಮಾತಿನಂತೆ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಒಂದು ಬೆಳ್ಳಿ ಅಥವಾ ತಾಮ್ರದ ಲೋಟದಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಅಕ್ಷತೆ ಕಾಳು ಮತ್ತು ಒಂದು ಕೆಂಪು ಹೂವನ್ನ ಹಾಕಬೇಕು. ಅರಿಶಿನವು ಮಂಗಳಕರ ಮತ್ತು ಗುರುಗ್ರಹದ ಸಂಕೇತ. ಇದು ದುಷ್ಟ ಶಕ್ತಿಗಳನ್ನ ಮನೆಯೊಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಸಂಜೆ ಪೂಜೆಯ ನಂತರ ಸೋಮಶೇಖರ ಈ ಅರಿಶಿನದ ನೀರನ್ನ ಮನೆಯ ಹೊಸ್ತಿಲು, ಬೀರು ಮತ್ತು ಧಾನ್ಯದ ಮನೆಗಳ ಮೇಲೆ ಪ್ರೋಕ್ಷಿಸಿದನು. ಇದರಿಂದ ಮನೆಯಲ್ಲಿ ಹೊಸ ಚೈತನ್ಯ ಮೂಡಿತು. ಅದೇ ದಿನ ಸಂಜೆ ಸೋಮಶೇಖರನ ಹಳೆಯ ವ್ಯಾಪಾರ ಪಾಲುದಾರ ಪರಮಾನಂದ ಅನಿರೀಕ್ಷಿತವಾಗಿ ಮನೆಗೆ ಬಂದನು. ಸೋಮಶೇಖರ, ಕಳೆದ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ನಿನ್ನ ಜೊತೆ ಜಗಳವಾಡಿ ದೂರಾದದ್ದು ತಪ್ಪು ಎಂದು ನನ್ನ ಮನಸ್ಸು ಹೇಳಿತು. ನಿನ್ನ ಪಾಲಿನ ಹಣ ಮತ್ತು ಹಳೆಯ ಪ್ರಾಜೆಕ್ಟ್ ದಾಖಲೆಗಳನ್ನು ತಂದಿದ್ದೇನೆ. ಮತ್ತೆ ಸೇರಿ ಕೆಲಸ ಮಾಡೋಣ ಎಂದು ಕೇಳಿಕೊಂಡನು. ನಕಾರಾತ್ಮಕತೆ ಹೋದ ಕೂಡಲೇ ಮನುಷ್ಯರ ಮನಸ್ಸುಗಳು ಕೂಡ ಬದಲಾಗುತ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ಸೋಮಶೇಖರನ ಪ್ರಗತಿಯನ್ನ ಕಂಡು ಆ ಊರಿನ ಮತ್ತೊಬ್ಬ ವ್ಯಾಪಾರಿ ರಾಘವ ಮತ್ತು ಸಾಹುಕಾರ ಧನಂಜಯ ಕೂಡ ಈ ರಹಸ್ಯವನ್ನ ಕೇಳಿದರು. ರಾಘವನ ಮನೆಯಲ್ಲಿ ಸದಾ ಗಲಾಟೆಗಳಾಗುತ್ತಿದ್ದವು. ಧನಂಜಯನಿಗೆ ಎಷ್ಟೇ ಹಣವಿದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಸೋಮಶೇಖರ ಅವರಿಗೂ ಈ ಜಲ ಪರಿಹಾರವನ್ನ ತಿಳಿಸಿಕೊಟ್ಟನು. ರಾಘವ ಇದನ್ನು ಮಾಡಿದಾಗ ಅವನ ಮನೆಯ ಜಗಳಗಳು ನಿಂತವು. ಧನಂಜಯ ಇದನ್ನ ಮಾಡಿದಾಗ ಅವನಿಗೆ ಶಾಂತಿ ಸಿಕ್ಕಿತು. ಮಾತ್ರವಲ್ಲದೆ ತನ್ನ ಸಂಪತ್ತನ್ನ ಸಮಾಜದ ಒಳ್ಳೆಯದಕ್ಕೆ ಬಳಸುವ ಆಲೋಚನೆ ಬಂದಿತ್ತು. ಗ್ರಾಮದ ಜನರು ಸೋಮಶೇಖರನ ಮನೆಯ ಕಾಂತಿಯನ್ನು ಕಂಡು ಅಚ್ಚರಿಪಟ್ಟರು. ಸೋಮಶೇಖರ ಎಲ್ಲರಿಗೂ ಈ ಜಲ ರಹಸ್ಯವನ್ನ ತಿಳಿಸಿದನು. ಹಳ್ಳಿಯ ಪ್ರತಿಯೊಬ್ಬರೂ ಇದನ್ನ ಆಚರಿಸತೊಡಗಿದ್ದರಿಂದ ಗ್ರಾಮದಲ್ಲಿ ಅನಾರೋಗ್ಯ ಮತ್ತು ಕಲಹಗಳು ಕಡಿಮೆಯಾದವು. ಒಂದು ದಿನ ಊರಿನಲ್ಲಿ ಒಂದು ದಿವ್ಯ ಕಾಂತಿ ಕಾಣಿಸಿಕೊಂಡಿತು. ಅದು ಊರಿನ ಕೊನೆಯಲ್ಲಿರುವ ಶಿಥಿಲಗೊಂಡಿದ್ದ ಶಿವನ ದೇವಾಲಯದಿಂದ ಬರುತ್ತಿತ್ತು. ಸೋಮಶೇಖರ, ರಾಘವ ಮತ್ತು ಧನಂಜಯ ಸೇರಿ ಆ ದೇವಾಲಯವನ್ನು ಸ್ವಚ್ಛಗೊಳಿಸಿದರು. ಅಲ್ಲಿನ ಪವಿತ್ರ ಕೋನೇರಿನ ನೀರು ಕೂಡ ಈ ಗಾಜಿನ ಲೋಟದ ನೀರಿನಷ್ಟೇ ಶುದ್ಧವಾಗಿತ್ತು. ಆ ದೇವಾಲಯದ ಅರ್ಚಕರು ಸೋಮಶೇಖರನಿಗೆ ವಿವರಿಸಿದರು. ನೀರು ಎಂಬುದು ಜ್ಞಾನದ ವಾಹಕ. ಶಿವನ ಶಿರದಿಂದ ಗಂಗೆ ಹರಿಯುವುದು ನಮ್ಮ ಅಂತರಂಗದ ಶುದ್ಧಿಗಾಗಿ. ಧನಂಜಯ ತನ್ನ ಸಂಪತ್ತನ್ನು ದೇವಾಲಯದ ಅಭಿವೃದ್ಧಿಗೆ ಮತ್ತು ಬಡಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟನು. ಸೋಮಶೇಖರ ಹೇಳುವಂತೆ ಈ ಪರಿಹಾರವನ್ನ ಪ್ರತಿದಿನ ಮಾಡಬೇಕು ಅಥವಾ ವಾರಕ್ಕೆ 1 ಸಲನಾದರೂ ತಪ್ಪದೇ ಮಾಡಬೇಕು. ನೀರು ಎಷ್ಟು ಸ್ವಚ್ಛವಾಗಿ ಬೆಳಿಗ್ಗೆ ಕಾಣಿಸುತ್ತದೋ ಆಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಇಲ್ಲ ಎಂದು ಅರ್ಥ. ಬೆಳಿಗ್ಗೆ ನೀರು ನೋಡುವಾಗ ಅದು ಕೊಳಕಾಗಿ ಕಾಣಿಸಿದರೆ ಇನ್ನೂ ನಕಾರಾತ್ಮಕತೆ ಉಳಿದಿದೆ ಎಂದು ಅರ್ಥ. ಈ ಪರಿಹಾರವನ್ನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ತಪ್ಪದೆ ಮಾಡಬೇಕು. ಆ ಸಮಯದಲ್ಲಿ ಇದರ ಶಕ್ತಿ 1000 ಪಟ್ಟು ಹೆಚ್ಚಿರುತ್ತದೆ. ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವುದರಿಂದ ಈ ನೀರು ಅದನ್ನು ಎಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅದೇ ರೀತಿ ಚಂದ್ರನು ನೀರಿನ ಅಧಿಪತಿ. ಹುಣ್ಣಿಮೆಯ ದಿನದಂದು ಚಂದಿರನ ಬೆಳಕು ಬೀಳುವ ಕಡೆ 1 ಲೋಟ ನೀರನ್ನ ಇಟ್ಟು ಅದರಲ್ಲಿ ಒಂದು ಬೆಳ್ಳಿಯ ನಾಣ್ಯ ಅಥವಾ ಬಿಳಿ ಹೂ ಹಾಕಿದರೆ ಆ ನೀರು ಅಮೃತವಾಗುತ್ತದೆ. ಮರುದಿನ ಆ ನೀರು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿದರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಅಲ್ಲದೆ ಅದೃಷ್ಟ ಬಂದಾಗ ಅಹಂಕಾರ ಪಡಬಾರದು, ಸದಾ ಕೃತಜ್ಞತೆಯಿಂದ ಇರಬೇಕು ಎಂಬುದು ಆ ವೃದ್ಧೆಯ ಎಚ್ಚರಿಕೆಯಾಗಿತ್ತು. ಸಿದ್ದಾಪುರ ಗ್ರಾಮ ಈಗ ಆಧ್ಯಾತ್ಮಿಕವಾಗಿ ಬದಲಾಗಿದೆ. ಪ್ರತಿಯೊಬ್ಬರೂ ಈ ಜಲ ಪರಿಹಾರದಿಂದ ಸುಖವಾಗಿದ್ದಾರೆ. ಒಂದು ದಿನ ಸಭೆಯಲ್ಲಿ ಸೋಮಶೇಖರ ಮಾತನಾಡುತ್ತಿರುವಾಗ ಅದೇ ವೃದ್ಧೆ ಮತ್ತೆ ಒಂದು ಮರದ ಕೆಳಗೆ ಕಾಣಿಸಿಕೊಂಡಳು. ಸೋಮಶೇಖರ ಓಡಿ ಹೋಗುವಷ್ಟರಲ್ಲಿ ಅವಳು ಮಾಯವಾಗಿದ್ದಳು. ಅವಳು ಮನುಷ್ಯ ರೂಪದಲ್ಲಿ ಬಂದ ಸಾಕ್ಷಾತ್ ಪರಾಶಕ್ತಿ ಎಂದು ಎಲ್ಲರೂ ನಂಬಿದರು. ಆತ್ಮೀಯ ಬಂಧುಗಳೇ, ನೋಡಿದ್ರಲ್ಲವೇ, ದಾರಿದ್ರ್ಯ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ, ಅದು ಧೈರ್ಯ ಮತ್ತು ನಂಬಿಕೆಯ ಕೊರತೆ ಕೂಡ ಹೌದು. ಈ ಗ್ಲಾಸ್ ನೀರಿನ ರಹಸ್ಯ ಪರಿಹಾರವು ನಿಮಗೆ ಆ ಕಳೆದು ಹೋದ ಧೈರ್ಯ ಮತ್ತು ನಂಬಿಕೆಯನ್ನು ಮರಳಿ ನೀಡುತ್ತದೆ. ನೀರನ್ನು ದೈವವಾಗಿ ಭಾವಿಸಿ ಪವಿತ್ರ ಮನಸ್ಸಿನಿಂದ ಈ ಪರಿಹಾರವನ್ನು ಆಚರಿಸಿ. ನಿಮ್ಮ ಮನೆಯಲ್ಲೂ ಅದೃಷ್ಟವು ಶಾಶ್ವತವಾಗಿ ನೆಲೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ನಮ್ಮ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.